ಇನಾಮದಾರ್ ಸಕ್ಕರೆ ಕಾರ್ಖಾನೆಯ ದುರಂತದಲ್ಲಿ 6 ಸಾವು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ. 6 ಜನ ಸಾವಾಗಿದ್ರೂ ಕಾರ್ಖಾನೆಯಿಂದ ಈವರೆಗೂ ಘೋಷಣೆ ಆಗದ ಪರಿಹಾರ. ಖಾಸಗಿ ಆಸ್ಪತ್ರೆ ಶವಾಗಾರದಲ್ಲಿ 2 ಮೃತ ದೇಹಗಳಿಗೆ ಮರಣೋತ್ತರ ಪರೀಕ್ಷೆ ಆರಂಭ. ಆಸ್ಪತ್ರೆಗೆ ಆಗಮಿಸಿರುವ ಮೃತರ ಕುಟುಂಬಸ್ಥರು. ಶವಾಗಾರದ ಮುಂದೆ ಮೃತ ಗುರುಪಾದಪ್ಪನ ಸಂಬಂಧಿ ಗೋಳಾಟ. ನಿನ್ನೆಯಿಂದ ಈವರೆಗೂ 5 ಕಾರ್ಮಿಕರ ಸಾವಾಗಿದ್ದರೂ ಕಾರ್ಖಾನೆಯಿಂದ ಸ್ಪಂದನೆ ನೀಡಿಲ್ಲ. ಸಾಂತ್ವನ ಹೇಳದ ಕಾರ್ಖಾನೆ ಮಾಲೀಕರು. ವಿಕ್ರಮ್ ಇನಾಮದಾರ್, ಪ್ರಭಾಕರ್ ಕೋರೆ, ವಿಜಯ್ ಮೆಟಗುಡ್ಡ ಮೂವರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಕಾರ್ಖಾನೆ. ಮೃತರ ಹೆಸರುಗಳು: ಅಕ್ಷಯ್ ಚೋಪಡೆ 45 ವರ್ಷ, ದೀಪಕ್ ಮನ್ನೊಳ್ಳಿ 31 ವರ್ಷ, ಸುದರ್ಶನ್ ಬನೋಶಿ 25 ವರ್ಷ, ಭರತೇಶ್ ಸಾರ್ವಾಡೆ 27 ವರ್ಷ, ಗುರು ತಮ್ಮನ್ನವರ್ 26 ವರ್ಷ ಹಾಗೂ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್ 28 ವರ್ಷ. ಕಾರ್ಖಾನೆ ಆವರಣದಲ್ಲಿ 40 ಅಡಿ ಎತ್ತರದ ಎವಿಸಿಪಿ ನಂಬರ್ 1ರ ಕಂಪಾರ್ಟ್ಮೆಂಟ್ನ ವಾಲ್ವ್ ದುರಸ್ತಿ ನಡೆದಿತ್ತು. ಅದಕ್ಕೂ ಮುನ್ನ ಎವಿಸಿಪಿ ನಂಬರ್ 1 ಬಂದ್ ಮಾಡಲಾಗಿತ್ತು. ವಾಲ್ವ್ನ ನಟ್ ಬೋಲ್ಟ್ ತೆಗೆದು ದುರಸ್ತಿ ಮಾಡುವಾಗ ಏಕಾಏಕಿ ಬಿಸಿ ಪದಾರ್ಥ ಕಾರ್ಮಿಕರ ಮೈಮೇಲೆ ಹೇಗೆ ಬಿತ್ತು ಎನ್ನುವುದು ತಿಳಿದಿಲ್ಲ ಎಂದು ಅಧಿಕಾರಿಗಳು ಸುದ್ದಿಗಾರರಿಗೆ ತಿಳಿಸಿದರು. ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಗರ್ಚಮರ್ರಿ ನಮ್ಮ ಊರಿನ ಹುಡುಗ ಬಡ ಹುಡುಗ ಮರ್ಕುಂಬಿ ಶುಗರ್ ಫ್ಯಾಕ್ಟರಿ ಒಳಗ ಬ್ಲಾಸ್ಟ್ ಆಗಿ ಬ್ಲಾಸ್ಟ್ ಆಗಿ ತೀರ್ಕೊಂಡ ನಮ್ಗೆ ಗೊತ್ತಾಯ್ತು. ನಾವು ದೌಡಾಯಿಸಿ ಎಲ್ಲ ಕೈಲಿಗೆ ಬಂದ್ವಿ. ಇಲ್ಲಿ ಯಾರು ನಮ್ಗೆ ಭೇಟಿಯಾಗಿಲ್ಲ ಇನ್ನವರಿಗೆ. ಮತ್ತ ತುಂಬಾ ಬಡತನದಿಂದ ಅವ್ರ ಮನೆತನ ಪೂರಾ ನಾಶ ಆಗಿತ್ತು ಮೊದಲಾರ್ನವ್ರೆ. ಈಗ ಯೋಗ್ಯ ಪರಿಹಾರ ಕೊಡ್ಬೇಕು. ಮತ್ 2 ಹುಡುಗರು ಇದ್ರ ಅವರ ತಂದೆ ಇದ್ರು ಮೆಂಟಲಿ ಶಾಕ್ ಆಗ್ಯಾನ. ಆದ್ರೆ ಅದಕ್ಕೆಲ್ಲ ಪರಿಹಾರ ಕೊಡ್ಬೇಕಂತ ತಮ್ಮನ್ನೆಲ್ಲ ಮಾಲೀಕರು ಯಾರು ಮಾತಾಡಿಲ್ಲ. ಅದೇನು ಯಾರಿಗೇನು ಹೇಳಿಲ್ಲ. 2 ವರ್ಷದಿಂದ ಮೆಕ್ಯಾನಿಕ್ ಐಟಿ ಆಗಿತ್ತು. ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದ ಅವನು. ಒಕ್ಕಲ್ತನ ಕುಟುಂಬ ಪರಿಸ್ಥಿತಿ ಬಹಳ ಆಚಕತ್ರಿ ಅವ್ರದ. 2 ಹುಡುಗರು ಇದ್ರು, ಒಬ್ಬ ತೀರ್ಕೊಂಡಾನ. ಪರಿಸ್ಥಿತಿ ಬಹಳ ಆಚಕತ್ರಿ. ಅದಕ್ಕೆ ಹೇಗೆ ಪರಿಹಾರ ಕೊಡ್ಬೇಕಂತ ಇಬ್ಬರು ಮಕ್ಕಳಿಗೆ ಹೆಸರು ಭಾರತಿಸಿ ಮತ್ತೆ 2 ವರ್ಷ ಆಗ್ತದೆ. ನಿನ್ನೆ ಬೆಳಿಗ್ಗೆ ಹೋಗಿದ್ರೆ ಕೆಲಸ ಸ್ಪೆಷಲ್ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಮನಿ ಎಲ್ಲ ಹೋಗಿ ಎಲ್ಲಿ ಯಾರು ಭೇಟಿ ಏನಾಗಿತ್ತು ಅಂತ ಹೇಳಿದ್ರು. ಏನಾಗಿತ್ತು ಅಂತ ಹೇಳಿದ್ರು ಬೆಲ್ಲಷ್ಟು ತೆಗೆದಾರ. ಅದ್ರ ಬಗ್ಗೆ ಏನು ಹೇಳಲ್ಲ. ಬೆಳಿಗ್ಗೆ ನಿನ್ನೆ ರಾತ್ರಿ 2:30. ನಿಮ್ಮ ಹೆಸರು? ಬಸಪ್ಪ ಲಗ್ಮಪ್ಪ ಸರ್ವಾಡಿ.